ಹಾಯ್ ರೀ, ಈಸಿಯಾಗಿ ನುಗ್ಗೆಕಾಯಿ ಸಾಂಬಾರು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ಇವತ್ತು. ಬರ್ರಿ, ಇಲ್ಲೊಂದು ಕುಕ್ಕರ್ಗೆ ನಾನು ಒಂದು ಅರ್ಧ ಕಪ್ಪ ತೊಗರಿಬೇಳೆ, ಅರ್ಧ ಕಪ್ಪ ಹೆಸರುಬೇಳೆ ತೊಗೊಂಡೀನಿ ರೀ. ಸ್ವಲ್ಪ ನೀರು ಹಾಕಿ ತೊಳ್ಕೊತೀನಿ ರೀ. ತೊಳ್ಕೊಂಡು ಇದಕ್ಕೆ ಕೊತ್ತಂಬರಿ ಹೆಚ್ಚಿಟ್ಕೊಂಡೀನಿ ರೀ. ಕೊತ್ತಂಬರಿ ಹಾಕೋತೀನಿ ರೀ. ಇದು ಕುದಿದ್ರೊಳಗನ ಹಾಕೋಬೇಕು ರೀ. ಅದಕ್ಕೋಸ್ಕರ ಟೊಮಾಟೆ ಹಾಕ್ಕೊಂಡೀನಿ ರೀ, ಒಂದು 2 3. ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಒಂದು 2 ವಿಸಿಲ್ ಸೀಟಿ ಹೊಡ್ಸ್ಕೊತೀನಿ ರೀ ಕುಕ್ಕರ್ ಒಳಗೆ. ಒಂದು ಸೈಡ್ ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಒಂದು ಬೋಗಣಿ ಒಳಗೆ ಕುದಿಯಾಕೆ ಇಟ್ಕೊತೀನಿ ರೀ. 2 ಕುದ್ಬಿಡ್ತೈತಿ. ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ ರೀ ತೊಗರಿಬೇಳೆ. 1.5 ಸ್ಪೂನು ಅಚ್ಕಾರದ ಪುಡಿ, ರುಚಿ ತಕ್ಕಷ್ಟು ಉಪ್ಪು. ನುಗ್ಗೆಕಾಯಿ ಕುದ್ದೈತ್ರಿ, ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಕಾಯಿಡ್ಸ್ಕೊತೀನಿ ರೀ. ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ ರೀ. ಒಗ್ಗರಣೆಗೆ ಜೀರಿಗೆ, ಸಾಸ್ಮೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕೋತೀನಿ ರೀ. ಈಗ ಒಗ್ಗರಣೆ ಹಾಕಿದ್ದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಾಂಬಾರದಕ್ಕೆ ಹಾಕಿ ಒಗ್ಗರಣೆ ಹಾಕೋತೀನಿ ರೀ. ಸಣ್ಣ ಪೀಸ್ಲಿ ಒಂದು 4 ಪೀಸ್ ಕೊಬ್ಬರಿ ಜಜ್ಜಿ ಇಟ್ಕೊಂಡು ಹಾಕೋತೀನಿ ರೀ. ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕಿಂತ ಹಿಂಗೆ ಹಿಂಡಿ ಕಾಲ